ಮೊದಲನೇ ಕ್ಲಾಸ್ ಒಳಗೆ ಏನೇನು ಬೇಕತ್ತಂದು ಹೇಳೇನು ರೀಲ್ ದಾರ ಬೇಕತ್ತಂದು ಅಂತ ಈಗ ಸ್ಟಿಚ್ ಹಾಕೋದು ಹೇಳ್ಕೊಡ್ತೀನಿ. ಯಾವ ಥರ ಅಂದ್ರೆ ಈ ದಾರ ತಗೋದ್ರಿ, ರೀಲ್ ದಾರ ಒಂದು ಎಳಿ ಅದಕ್ಕೆ ಈ ಥರ ಗಂಟು ಹಾಕೋರಿ. ಈ ಥರ ಗಂಟು ಹಾಕೋದ. ಈ ಥರ ಗಂಟು ಹಾಕೊಂಡನ ಎಡಗಡೆ ಕೈಯಾಗನ ಈ ಥರ ದಾರ ಈ ಬಟ್ಟೆ ಒಳಗನ ಈ ನಿಡಲನ್ನು ಈ ಥರ ಚುಚ್ಕೋರಿ. ಎಡಗಡೆ ಕೈಯಾಗ ರೀಲ್ ದಾರ ಇಟ್ಕೊಂಡೀನಿ. ಯಾವ ಥರ ಅಂದ್ರೆ ಗಂಟು ಹಾಕಿದ ಇಲ್ಲಿ ಇಲ್ಲಿ ಅಂದರೆ ಈಗ ಈ ಸೂಜನನ್ನು ಇಲ್ಲಿ ತುರುಕ್ತೀನಿ ನೋಡ್ರಿ, ತುರುಕಿನ ನೋಡಲ್ಲಿ ಅಂತ. ಈ ದಾರ ಹೆಂಗೆ ಹಾಕ್ಬೇಕಂದ್ರೆ ಈ ಥರ ಹಾಕೋಬೇಕು, ಹಾಕುವಂತ ಅದನ್ನ ಜಕ್ಕೊಂದ ಒಂದೇ ದಾರ ಬರ್ತೈತಿ ನೋಡಿ. ಗಂಟು ಹಾಕಿದಲ್ಲಿ ಕುಂಡಿರ್ತೈತಿ, ಈ ದಾರ ಒಂದೇ ಬರ್ತೈತಿ. ಆ ಸಾಕಳಿ ಹಾಕೋಬೇಕಂದ್ರೆ ಈಗ ಮತ್ತೆ ಸುಜನ ಹಾಕಿದ್ನಿ ಈ ಥರ ಇದನ್ನ ಮಾಡ್ಕೋಬೇಕು. ಅದು ಬರತೈತೆ ತಾನ ಸುಜನ ಒಳಗೆ. ಆಮೇಲೆ ಮತ್ತೆ ಹಂಗೆ ಸಾಕಳಿ ಸ್ಟಿಚ್ ಹಾಕೋತ ಹೋಗ್ಬೇಕಂದ್ರೆ ಇದನ್ನ ಅಷ್ಟು ಏನಿಲ್ಲ ಸಾಕಳಿ ಒಳಗೆ ಇದೊಂದೇ ಸ್ಟೆಪ್ ಐತಿ. ಇದನ್ನ ಈ ಸತ ಇದನ್ನ ಮಾಡ್ಕೋಬೇಕು, ಸುತ್ಕೋಬೇಕು ನೀಡಲ್ ಒಳಗೆ ಹಿಂಗೆ. ಆ ಸುಜನ ಸುತ್ಕೊಂಡ್ರೆ ಅದು ದಾರ ತಾನಾಗೆ ಹೋಗ್ಕೊಂಡಿರ್ತೈತೆ ಅದ್ರೊಳಗೆ ಹಿಂಗೆ ಈ ಥರ ಹಾಂ. ಈಗ ನಾವು ಮೊದಲು ಸಾಕಳಿ ಹೆಂಗೆ ಹಾಕ್ಬೇಕಂದ್ರೆ ಮ್ಯಾಗಿಂದ ಹೇಳ್ತೀನಿ ನೋಡಿ. ಈ ನೀಡಲ್ ಇರ್ತೈತಲ್ಲ ಇದನ್ನ ಇಲ್ಲಿ ಹಾಕೋಬೇಕು. ಈ ಹಾಕೊಂಡ ತೆಳಗೆ ಹಿಂಗೆ ಸುತ್ಕೋದು ಹೇಳಿದ್ನಿಲ್ಲ ಇಲ್ಲ, ಅದು ತಾನಾಗೇನ ಮ್ಯಾಗ ಬರ್ತೈತಿ. ಬಾಜು ಸಾಕಳಿ ಹಾಕೋತ ಹೋಗ್ಬೇಕು. ನಮ್ಗೆ ಸಾಕಳಿ ಲೈನ್ ಆಗ್ಬೇಕಂದ್ರೆ ಒಂದು ಸೀಸ್ಲಿ ಲೈನ್ ಗೆರಿ ಕೋರ್ಕೋರಿ ನೀವು, ಅಂದ್ರೆ ತಾನ ನೀಟಾಗೆ ಏಕ ಸಾಕಳಿ ಆಕೈತಿ. ಈ ಥರ ನಾವು ಇದನ್ನು ಹಿಂಗೆ ಚುಚ್ಕೊಂಡ ತೆಳಗೆ ಸುತ್ಕೊಂಡ ದಾರ ಮ್ಯಾಗ ಎಬ್ಸ್ಕೋದು. ಈ ಥರ ದಾರ ಬರ್ತೈತಿ. ಅಷ್ಟೇ ವಿಡಿಯೋಗಳನ್ನು ಸ್ಕಿಪ್ ಮಾಡಲ್ಲ ನೋಡ್ರಿ. ಸಾಕಳಿ ಸ್ಟಿಚ್ ಹಾಕೋದ ಬರ್ತೈತಿ. ಗಂಟು ಹಾಕೋದು ಯಾವ ಥರ ಅಂದ್ರೆ ನಮ್ಗೆ ಇಷ್ಟ ಸಾಕಾದ್ರೆ ಸಾಕಳಿ ಬಂದೈತಿ. ಇದು ನಿಡ್ಲೊಳಗೆ ದಾರ ಬಂದೈತಿ. ಇದನ್ನು 2 ಸತಿ ನಿಮ್ಮ ಕಡೆನ ಹಿಂಗೆ ಒಯ್ಯಿರಿ. ಒಂದು ಸತಿ ರೌಂಡ್ ಹಾಕೋರಿ, ಮತ್ತೊಂದು ಸತಿ ರೌಂಡ್ ಹಾಕೋರಿ, 2 ಸತಿ ರೌಂಡ್ ಹಾಕೊಂಡ್ರಿ ಈ ನಿಡಲ್ಗೆ ದಾರ. ಇದನ್ನು ಇದು 3ನೇ ಬಟ್ಟ, ಕೈ ಒಳಗಿನ 3ನೇ ಬಟ್ಟ. ಇದನ್ನ ಈ ಥರ ಹಿಂಗೆ ಇಟ್ಕೋಬೇಕು. ಇವೆರಡು ಬಟ್ಟೆ ಇಲ್ಲೇ ಇರ್ಬೇಕು ಸುಜನ್ ಒಳಗನ. ಇಲ್ಲಿ ಸಾಕಳಿ ಇರ್ತೈತ್ಲ ಅದ್ರೊಳಗನ ತುರ್ಕೋರಿ. ತುರ್ಕೊಂಡ ಇದನ್ನು ಈ ಕೈಯಾಗ ಹಿಡ್ಕೋಬೇಕಂತ ಹೇಳಿದ್ನ ನಾ ಮೊದಲ, ಅದನ್ನ ಅದ್ರೊಳಗೆ ಬಿಟ್ಟ ಕೈಯಾಗಿದ್ದ ದಾರ ತೆಳಗಿನ ಜಗ್ರಿ ಗಂಟು ಆತು ನೋಡಲ್ಲಿ. ಈ ಥರ ಸ್ಟಿಚ್ ಹಾಕೋದು. ಮೊದಲಿಗಂತರೂ ಸ್ಟಿಚ್ ಹಾಕೋದ ಮೊದಲು ಕಾಡ್ತೈತಿ. ಅದು ಸ್ಟಾರ್ಟಿಂಗ್ ಹಾಕೋತ ಇದ್ರನ್ನ ತಾನ ಬರ್ತೈತಿ. ನಮ್ಗೆ ಲೈನ್ ಸೀದಾ ಏಕ ಬರ್ಬೇಕಂದ್ರೆ ಈ ಥರ ಲೈನ್ ಹಿಡ್ಕೋರಿ, ಇದಕ್ಕೆ ಏಕ ಹಾಕೋರಿ. ಇಂಥ ಒಂದು 5-6 ಲೈನ್ ಹಿಂಗೆ ಹಾಕೋತ ಇದ್ರನ್ನ ನಿಮ್ಗೆ ಸ್ಟಿಚ್ ಬರ್ತೈತಿ ಈ ಥರ. ಫಸ್ಟಿಗಂತರೂ ಗಂಟು ಹಾಕಕ್ಕೆ ಈ ಥರ ಬರಲ್ಲ. ಈ ಥರ ರಿಂಗಿ ಒಳಗೆ ಇಲ್ಲಿ ಅರಿ ಬಿರ್ತೈತಿಲ್ಲ ಅದ್ರೊಳಗನ ಇಂಥವ ಭಾಳಸ ಲೈನ್ ಸ್ಟಿಚ್ ಹಾಕ್ರಿ ಅಂದ್ರೆ ಬರ್ತೈತಿ ನಿಮ್ಗೆ ಸ್ಟಿಚ್ ಹಾಕುದ. ಈ ರೀಲ್ ದಾರದ್ಲೇನ ಸಾಕಳಿ ಒಂದು 7-8 ಲೈನ್ ಸಾಕಳಿ ಹಾಕಿರನ ಬರ್ತೈತೆ. ಆಮೇಲೆ ರೇಷ್ಮೆ ದಾರದ್ಲೇ ಹೇಳ್ಕೊಡ್ತಾನ. ಮೊದಲು ಈ ರೀಲ್ ದಾರದ್ಲೇ ಕಲ್ತ್ಕೋಬೇಕು ಸ್ಟಾರ್ಟಿಂಗನ. ಈ ರೀಲ್ ದಾರದ್ಲೇ ಹಾಕ್ರಿ ಒಂದು 7-8 ಲೈನ್ ಈ ಸ್ಟಿಚ್.